ನಮಸ್ಕಾರ. ನನ್ನೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹುದ್ದೆ ಆಕಾಂಕ್ಷಿಗಳಿಗೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಹುದ್ದೆಗಳಿಗೂ ರೀಸನಿಂಗ್ ಅನ್ನೋದು ಒಂದು ಅತ್ಯುತ್ತಮವಾದ ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಯಾವುದೇ ಎಕ್ಸಾಮ್ ಬರೆಯೋಕೆ ಹೋದರೂ 30ರಿಂದ 25 ಮಾರ್ಕ್ಸ್ಗಳು ಈ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ 3-4 ಕ್ವಶನ್ಗಳು, ಕೇಂದ್ರ ಸರ್ಕಾರದಲ್ಲಿ ಸಂಪೂರ್ಣವಾಗಿ 30ರಿಂದ 20 ಕ್ವಶನ್ಗಳು ಈ ರೀಸನಿಂಗ್ ಮೇಲೆ ನಿಂತಿರ್ತವೆ. ಹಾಗೆ ಈ ರೀಸನಿಂಗ್ನ ಸಂಪೂರ್ಣ ಸಿಲೆಬಸ್ನ ತಿಳಿದುಕೊಳ್ಳೋಣ. ಸಿಲೆಬಸ್ನಲ್ಲಿ ಯಾವ ಚಾಪ್ಟರ್ನಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ ಅವೆಲ್ಲ ಸಂಪೂರ್ಣವಾಗಿ ತಿಳಿದುಕೊಂಡು ಚರ್ಚೆ ಮಾಡೋಣ. ನೀವು ಯಾವುದೇ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಅತಿ ಹೆಚ್ಚು ರೀಸನಿಂಗ್ ಒಳಗೆ ಮಾರ್ಕ್ಸ್ ತೆಗೆದುಕೊಳ್ಳಬೇಕಾದರೆ ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ಥರ ಓದಿದರೆ ಹೆಚ್ಚು ಸ್ಕೋರ್ ಬರುತ್ತೆ ಎಂಬುದನ್ನು ಈಗ ಸುವಿಸ್ತಾರವಾಗಿ ತಿಳಿದುಕೊಳ್ಳೋಣ. ರೀಸನಿಂಗ್ನಲ್ಲಿ 2 ಪ್ರಕಾರಗಳು, ಒಂದು ವರ್ಬಲ್ ರೀಸನಿಂಗ್, ಇನ್ನೊಂದು ನಾನ್ ವರ್ಬಲ್ ರೀಸನಿಂಗ್. ಒಂದು ವರ್ಬಲ್ ರೀಸನಿಂಗ್, ಇನ್ನೊಂದು ನಾನ್ ವರ್ಬಲ್ ರೀಸನಿಂಗ್ ಅಂತ 2 ಪ್ರಕಾರಗಳು ಬರ್ತಾವೆ. ವರ್ಬಲ್ ರೀಸನಿಂಗ್ ಒಳಗೆ ಮತ್ತು ನಾನ್ ವರ್ಬಲ್ ರೀಸನಿಂಗ್ ಒಳಗೆ ಕೆಲವಿಷ್ಟು ಚಾಪ್ಟರ್ಗಳದಾವ. ಆ ಚಾಪ್ಟರ್ಗಳನ್ನು ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಈಗ ಒಂದೇದು ವರ್ಬಲ್ ರೀಸನಿಂಗ್ ಒಳಗೆ ಒಂದೇದು ಅಲ್ಫಾಬೆಟ್ ಸೆಕ್ಷನ್ ಅಂತ ಬರುತ್ತೆ. ಅಲ್ಫಾಬೆಟ್ ಸೆಕ್ಷನ್ ಅಂತ ಐತಿ. ಈ ಅಲ್ಫಾಬೆಟ್ ಸೆಕ್ಷನ್ ಒಳಗೆ ಒಂದಿಷ್ಟು ಈ ABCD ಮೇಲೆಗೆ ಸಂಬಂಧಿಸಿದಂಥ ಕೆಲವು ಚಾಪ್ಟರ್ಗಳದಾವ. ಆ ಚಾಪ್ಟರ್ ಮೇಲೆ ಯಾವ್ಯಾವು ಎಷ್ಟೆಷ್ಟು ಹೆಂಗೆ ಇರ್ತಾವೆ ಅನ್ನೋದು ನೋಡ್ಕೊಳ್ಳೋಣ. ಈ ಒಂದೇದು ಚಾಪ್ಟರ್ ಯಾವುದಪ್ಪ ಅಂದ್ರೆ ಈ ಅಲ್ಫಾಬೆಟ್ ಮೇಲೆ ಅಂದರೆ ABCDಗಳ ಮೇಲೆ ಯಾವ್ಯಾವ ಎಷ್ಟೆಷ್ಟು ಬರ್ತಾವೆ. ಇನ್ನು ಲೆಟರ್ ಸೀರೀಸ್ ಬರುತ್ತೆ. ಇಲ್ಲಿ ಲೆಟರ್ ಸೀರೀಸ್ ಅಂತ ಬರುತ್ತೆ. ಆನಂತರ ಪೇರ್ ಆಫ್ ಲೆಟರ್ಸ್ ಬರುತ್ತೆ. ಆನಂತರ ಡಿಕ್ಷನರಿ, ಮೇಲೆ ಕ್ವಶನ್ ಬರ್ತವೆ. ಡಿಕ್ಷನರಿ ಅಂದರೆ ಹೆಂಗಪ್ಪ ಅಂದ್ರೆ ಒಂದು ಯಾವುದೇ ಶಬ್ದ ಕೊಟ್ಟಿರ್ತಾರೆ, ಅದನ್ನು ಒಂದು 5ರಿಂದ 4 ಶಬ್ದ ಕೊಟ್ಟಿರ್ತಾರೆ, ಅವುಗಳನ್ನು ABCD ಅಲ್ಫಾಬೆಟ್ಗಳ ಮೇಲೆ ಜೋಡಿಸ್ಬೇಕು. ಈ ರೀತಿಯಾದ ಕ್ವಶನ್ಗಳು ಡಿಕ್ಷನರಿ ಮೇಲೆ ಇರ್ತಾವೆ. ಆನಂತರ ಕಂಡೀಷನಲ್ ಸೀರೀಸ್ ಅಂದ್ರೆ ಈ ಮುಂದೆ ಒಂದೊಂದಾಗಿ ಹೇಳ್ತಾ ಕನ್ನಡದ ಮೀನಿಂಗ್ನು ಹೇಳ್ತೀನಿ, ಮತ್ತು ಇವು ಯಾವ್ಯಾವ ಥರ ಕ್ವಶನ್ ಬರ್ತಾವೆ ಅನ್ನೋದು ಅವುಗಳನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವರ್ಡ್ ಫಾರ್ಮೇಷನ್ ಅಂದ್ರೆ ಈ 2 ಶಬ್ದ ಕೊಟ್ಟಿರ್ತಾರೆ, 3ನೇ ಸಂಬಂಧಕ್ಕೆ 2 ಶಬ್ದ ಕೊಟ್ಟಿರ್ತಾರೆ, 3ನೇದು ಕೊಟ್ಟಿರ್ತಾರೆ. 1ನೇದಿಂದ 2ನೇದು ಯಾವ ಥರ ಸಂಬಂಧ ಐತಿ, 3ರಿಂದ 4ನೇದು ಅದೇ ಥರ ಸಂಬಂಧ ಹೊಂದಿರಬೇಕು ಎಂಬುದು ಇದು ವರ್ಡ್ ಫಾರ್ಮೇಷನ್ ಆಗಿರುತ್ತದೆ. ಇನ್ನು ಪೊಸಿಷನ್ ಇಂಟರ್ಚೇಂಜ್ ಅಂದ್ರೆ ಯಾವುದೇ ಒಂದು ಅಲ್ಫಾಬೆಟ್ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಯಾವ್ಯಾವ ಥರ ವರ್ಗಾವಣೆ ಆಗ್ತೇವೆ, ಆ 2ಕ್ಕೂ ನಡುವೆ ಯಾವ ಸಂಬಂಧ ಐತಿ, ಮುಂದಿನ ಯಾವ ಸಂಬಂಧ ಐತಿ ಅನ್ನೋದು ಸುವಿಸ್ತಾರವಾಗಿ ಈ ಪೊಸಿಷನ್ ಇಂಟರ್ಚೇಂಜ್ನಲ್ಲಿ ತಿಳಿದುಕೊಳ್ಳೋಣ. ಇವೆಲ್ಲ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ. ನೀವು ಯಾವತ್ತೂ ನನ್ನ ಜೊತೆಯಲ್ಲಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಸಪೋರ್ಟ್ ಮಾಡ್ತಾ ಇದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ. ಯಾವ ಥರವಾದ ವಿಡಿಯೋ ಮಾಡಿದ್ದೀನಿ ಅಂತಂದು ನೀವು ಕಮೆಂಟ್ನ ಮೂಲಕ ತಿಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಇದು ನನ್ನ ಫಸ್ಟ್ ವಿಡಿಯೋ. ಈ ಹೆಂಗೆ ಟೀಸ್ ಮಾಡ್ತೀನಿ, ಏನು ಸುದ್ದಿ ಎಲ್ಲ ಒಂದು ಸ್ವಲ್ಪ ನೀವು ಕಮೆಂಟ್ನ ಮೂಲಕ ತಿಳಿಸಿದರೆ ತುಂಬ ಉಪಕಾರ ಆಗುತ್ತೆ. ಯಾಕಂದ್ರೆ ಮುಂದೆ ನಾ ಯಾವ ಥರ ವಿಡಿಯೋ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಇನ್ನು ಲೆಟರ್ ಕ್ಲಾಸಿಫಿಕೇಷನ್ ಏನಂತ ಅದನ್ನು ನೋಡೋಣ. ಆನಂತರ ಇದು ಅಲ್ಫಾಬೆಟ್ ಸೆಕ್ಷನ್ ಐತೆ. ಅಲ್ಫಾಬೆಟ್ ಸೆಕ್ಷನ್ ಆದ ನಂತರ ಈ ಅಲ್ಫಾಬೆಟ್ ಸೆಕ್ಷನ್ನಿಂದ ಅಜ್ಮಸ್ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ ಅಂತಂದ್ರೆ ಯಾವುದೇ ರೈಲ್ವೆ ಆಗಲಿ, SSC ಆಗಲಿ,
ಈ ಮ್ಯಾಕ್ಸಿಮಮ್ ಕ್ವಶನ್ ಆಲ್ಫಾಬೆಟ್ ಸೆಕ್ಷನ್ ನಂಬರ್ ಸೆಕ್ಷನ್ ಮೇಲೆ ಅತಿ ಹೆಚ್ಚಾಗಿ ಬರ್ತವೆ. ಇಲ್ಲಿ 3ರಿಂದ 4 ಕ್ವಶನ್ ಬರ್ತಾವ. ಆನಂತರ ಇದರೊಳಗೆ ಆಲ್ಫಾಬೆಟ್ ಸೆಕ್ಷನ್ ಒಳಗೆ ಅತಿ ಮುಖ್ಯವಾದಂಥ ಚಾಪ್ಟರ್ಪ್ಪ ಅಂತಂದ್ರೆ ಕೋಡಿಂಗ್ ಡಿಕೋಡಿಂಗ್. ಈ ಕೋಡಿಂಗ್ ಡಿಕೋಡಿಂಗ್ ಏನೈತಲ್ಲ, ಇದು ಒಂದೇ 3ರಿಂದ 4 ಕ್ವಶನ್. ಯಾವುದೇ ನೀವು ಸೆಂಟ್ರಲ್ ಗೌರ್ಮೆಂಟ್, ರೈಲ್ವೆ ಆಗಲಿ, SSC ಆಗಲಿ ಯಾವುದೇ ಬರೆಯಕ್ಕೆ ಹೋದ್ರು 20ರಿಂದ 30 ರೀಸನಿಂಗ್ ಒಳಗೆ ಈ ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ದಿಂದ ಒಂದು 3ರಿಂದ 4 ಬರ್ತವೆ. ಈ ಕೋಡಿಂಗ್ ಡಿಕೋಡಿಂಗ್ ಒಳಗೆ ಅನೇಕ ಪ್ರಕಾರಗಳದಾವ, ಅವೆಲ್ಲ ಮುಂದೆ ಹೇಳ್ತೀನಿ. ಆದ ನಂತರ ಕ್ಲಾಕ್ ಬರುತ್ತೆ, ಡೈಸ್ ಅಂದ್ರೆ ದಾಳ, ಕ್ಲಾಕ್ ಅಂದರೆ ಗಡಿಯಾರ. ಆನಂತರ ಕ್ಯಾಲೆಂಡರ್, ಆನಂತರ ರ್ಯಾಂಕಿಂಗ್ ಅಂದ್ರೆ ಒಂದು ಪಂಕ್ತಿ ಒಳಗೆ ಉತ್ತರದಿಂದ ಬಲದಿಂದ ಇಂತಿಷ್ಟು ಸ್ಥಾನ, ಎಡದಿಂದ ಇಂತಿಷ್ಟು ಸ್ಥಾನ ಕೊಟ್ಟಿರ್ತಾರೆ. ಆ ಪಂಕ್ತಿಯಲ್ಲಿ ಟೋಟಲ್ ಎಷ್ಟು ಮಂದಿ ಕೂತಿರ್ತಾರೆ ಅಥವಾ ವಿದ್ಯಾರ್ಥಿಗಳು ಯಾವುದೇ ಪ್ರಕಾರ ಇರಲಿ ಹಂಗೆ ಕೇಳಿರ್ತಾರೆ. ಇನ್ನೊಂದು ಪ್ರಕಾರ ಮೇಲಿನಿಂದ ಇಂತಿಷ್ಟು ಸ್ಥಾನ, ಕೆಳಗಿನಿಂದ ಇಂತಿಷ್ಟು ಸ್ಥಾನ, ಆ ಒಟ್ಟು ಸಾಲಿನಲ್ಲಿ ಎಷ್ಟು ಮಂದಿ ನಿಂತಿರ್ತಾರೆ, ಇಂಥವೆಲ್ಲ ಕ್ವಶನ್ ಕೇಳಿರ್ತಾರೆ. ಈ ಗ್ರೂಪ್ ಡಿ ಒಳಗೆ ಅತ್ಯಂತ ಪ್ರಮುಖವಾಗಿ ಅಂದ್ರೆ ಈ 2025 ನಡೆಯೋ ಗ್ರೂಪ್ ಡಿ ಒಳಗೆ ನಾನು ಆ ಎಕ್ಸಾಮ್ ಬರ್ತೀನಿ. ಇಲ್ಲಿ 3ರಿಂದ 2 ಕ್ವಶನ್ ಬಂದಿದ್ದು ನನ್ನ ಶಿಫ್ಟ್ ಒಳಗೆ. ನಾನು ಡಿಸೆಂಬರ್ 1ನೇ ಶಿಫ್ಟಿಗೆ ನಾನು ಬರ್ತೀನಿ, ಅದರೊಳಗೆ ಬಂದಿದ್ದು ಇವೇನು 1 ಅಥವಾ ಒಳಗೊಮ್ಮೆ ಬರ್ಬೋದು, ಒಳಗೊಮ್ಮೆ ಬರ್ಲಿಕ್ಕೂ ಇಲ್ಲ. ಈ 3 ಚಾಪ್ಟರ್ಗಳು ಒಳಗೊಮ್ಮೆ ಬರ್ಬೋದು, ಒಳಗೊಮ್ಮೆ ಬರ್ಲಿಕ್ಕೂ ಇಲ್ಲ. ಆನಂತರ ಕ್ಯಾಲೆಂಡರ್ ಸೆಟ್ಟಿಂಗ್ ಅರೇಂಜ್ಮೆಂಟ್. ಸೆಟ್ಟಿಂಗ್ ಅರೇಂಜ್ಮೆಂಟ್ ಏನಪ್ಪ, ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಈ ಸೆಟ್ಟಿಂಗ್ ಅರೇಂಜ್ಮೆಂಟ್ ಚಾಪ್ಟರ್ ನಿಮಗೆ ಬಂದ್ರೆ ಇದ್ರ ಮುಂದಿನ ಯಾವುದು ಪಜಲ್ ಚಾಪ್ಟರ್. ಇದು ತಿಳಿದ್ರೆ ಪಜಲ್ ಚಾಪ್ಟರ್ ತಿಳಿತೈತಿ. ಈ ಚಾಪ್ಟರ್ ತಿಳಿಲಿಲ್ಲ ಅಂದ್ರೆ ಇದು ಪಜಲ್ ಚಾಪ್ಟರ್ ತಿಳಿದಿಲ್ಲ. ಹಾಗಾಗಿ ಇವೇನು 2 ಸೆಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ ಏನು ಒಂಥರ ಗಂಡ ಹೆಣ್ತಿದ್ದಂಗೆ. ಇದು ಬಂದ್ರೆ ಇದು ಬರುತ್ತೆ, ಇದು ಬಂದ್ರೆ ಇದು ಬರಲ್ಲ. ಇದರಿಂದ 3ರಿಂದ 4 ಕ್ವಶನ್, ಇದು 1ರಿಂದ 2 ಕ್ವಶನ್ ಕಂಪಲ್ಸರಿ. ನೀ ಯಾವುದೇ ಎಕ್ಸಾಮ್ ಬರೆಯಕ್ಕೆ ಹೋದ್ರು ಕಂಪಲ್ಸರಿ ಇವು ಸಿಗ್ತಾವೆ. ಸೆಟ್ಟಿಂಗ್ ಅರೇಂಜ್ಮೆಂಟ್ ಇಲ್ಲಾರ್ದೆ ಯಾವುದು ರೀಸನಿಂಗ್ ಕ್ವಶನ್ ಪೇಪರ್ ಬರೋದಿಲ್ಲ. ಅದರೊಳಗೆ ಈ ಗ್ರೂಪ್ ಡಿ, ರೈಲ್ವೆ ಅಂಥವು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಕಂಪಲ್ಸರಿ ಇದ್ರ 3ರಿಂದ 4 ಕ್ವಶನ್ ಮೇಲೆ ಇದ್ದೇ ಇರ್ತಾವೆ. ಆ ನಂತರ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಇದರಿಂದ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಅಂದ್ರೆ ಒಂದು ಪೂರ್ವದಿಂದ ಒಬ್ಬ ವ್ಯಕ್ತಿ ಪೂರ್ವದಿಂದ ಮುಖ ಮಾಡಿ ನಿಂತು ಅವನು ಲೆಫ್ಟ್ ರೈಟ್ ಹೊಳ್ಳಿ ಕೊನೆಯ ಒಳಗೆ ಲೆಫ್ಟ್ ಅಂತ ಹೊಳೋದು. ಆವಾಗ ಇವ ಯಾವ ದಿಕ್ಕಿನಲ್ಲಿ ಅದಾನ ಅಂತ ಕೇಳ್ತಾನೆ. ಆನಂತರ ಮೀಟ್ರ್ ಒಳಗೆ ಕೇಳ್ತಾರೆ, ಇವ ಇಂತಿಷ್ಟು ಮೀಟ್ರ್ ಹೋದ, ಇಂತಿಷ್ಟು ಮೀಟ್ರ್ ಬಲ್ಕ್ ಹೊಳ್ದ, ಇಂತಿಷ್ಟು ಲೆಫ್ಟಕ್ಕೆ ಹೊಳ್ದ. ಕೊನೆಯಾಗಿ ಹೊಳೆದು ಅವನ ಮೊದಲನೇ ಸ್ಥಾನದಿಂದ ಅಂತಿಮ ಸ್ಥಾನದೊಳಗೆ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟು, ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು, ಈ ರೀತಿಯಾಗಿ ಹೇಳ್ತಾರೆ. ಆನಂತರ ಸನ್ಸೆಟ್ ಸನ್ರೈಸ್ ಮೇಲೆ ಕೇಳ್ತಾನೆ. ಈ ರೀತಿಯಾದ ಕ್ವಶನ್ಗಳು ಈ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಮೇಲೂ ಬರ್ತಾವೆ. ಆನಂತರ ಮತ್ತೊಂದು ಚಾಪ್ಟರ್ ಯಾವುದಪ್ಪ ಅಂದ್ರೆ ಬ್ಲಡ್ ರಿಲೇಷನ್. ಬ್ಲಡ್ ರಿಲೇಷನ್ ಮೇಲೆ ಬಿ 2ರಿಂದ 3 ಕ್ವಶನ್, ಇದರಿಂದ 2ರಿಂದ 3 ಕ್ವಶನ್, 2ರಿಂದ 3 ಕ್ವಶನ್ ಬರ್ಬೋದು. ಆನಂತರ ಇನ್ನೊಂದು ಯಾವ್ದು ಚಾಪ್ಟರ್ಪ್ಪ ಅಂತಂದ್ರೆ ಇನ್ಇಕ್ವಾಲಿಟಿ, ಅಸಮಾನತೆ. ಇದನ್ನು ಕನ್ನಡದಾಗ ಅಸಮಾನತೆ ಅಂತ ಕರೀತಾರೆ. ಈ ಅಸಮಾನತೆ ಅಂದ್ರೆ ಒಂದು ಇಲ್ಲಿ ಮೇನ್ ಸಿಂಬಲ್ಗಳೇನು, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ಈ ರೀತಿ ಕ್ವಶನ್ಗಳು ಬರ್ತಾವೆ. ಇಲ್ಲಿ ಮಾರ್ಕ್ ಏನು, ಲೆಸ್ ದೆನ್, ಗ್ರೇಟರ್ ದೆನ್, ಈಕ್ವಲ್ ಟು, ಇವು 3 ಮೇಲೆ ಪೂರಾ ಇನ್ಇಕ್ವಾಲಿಟಿ ಚಾಪ್ಟರ್ ನಿಂತಿರ್ತದೆ. ಇದರದಿಂದನೂ ಎಷ್ಟು ಬರ್ತಾವೆ ಅಂದ್ರೆ 2ರಿಂದ 3 ಕಂಪಲ್ಸರಿ. ಈ ಗ್ರೂಪ್ ಡಿ ಅಂತ ಗ್ರೂಪ್ ಡಿ ನಡೆದಾವಲ್ಲ, 25ರಿಂದ ಗ್ರೂಪ್ ಡಿ ಎಕ್ಸಾಮ್ ನಡೆದಾವೆ. ಅದರ ಒಳಗೆ ಕಂಪಲ್ಸರಿ 2 ಕ್ವಶನ್ ಇದ್ದೇ ಇರ್ತಾವೆ. ಯಾವುದೇ ಎಕ್ಸಾಮ್ ಬರೆಯಕ್ಕೆ ಹೋಗ್ರಿ, ರೈಲ್ವೆದ್ದು ಅಥವಾ SSC, ರೈಲ್ವೆ,
ನಂದು ಸ್ಟೇಟ್ ಗೌರ್ಮೆಂಟ್ದ ಅಂತ ಪರಿ ಕೇಳೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆಯೋಕೋರಿ ಇದ್ರೊಳಗೆ ಇರ್ತಾವೆ. ಇದರೊಳಗೊಂದು 3-4 ಪ್ರಕಾರಗಳು ಬರ್ತಾವೆ. ಈಕ್ವಲ್ ಟು, ಲೆಸ್ ದೆನ್, ಇಟ್ರದು, ಆ್ಯಂಡ್ ಐದರ್ ಆರ್, ನೈದರ್ ಆರ್, ಈ ರೀತಿಯಾದ ಪ್ರಕಾರಗಳು ಬರ್ತಾವೆ. ಅದನ್ನು ನೋಡ್ಕೊಂಡು ಹೋಗೋದು. ಇದಾದ ನಂತರ ಸಿಲಾಗಿಸಮ್ ಎಂಬುದು ಇದನ್ನು ಕೂಡ 2ರಿಂದ 3 ಕ್ವಶನ್. ಇದನ್ನು ಅತಿ ಹೆಚ್ಚಾಗಿ ಕೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚು ಕನ್ಫ್ಯೂಸ್ ಮಾಡೋದಂದ್ರೆ ಈ ಸಿಲಾಗಿಸಮೇ. ಅತಿ ಹೆಚ್ಚು ಕನ್ಫ್ಯೂಸ್ ಮಾಡೋದು ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಸಿಲಾಗಿಸಮ್. ಈ ಸಿಲಾಗಿಸಮ್ ಒಳಗೆ ನಂದು ಒಂದು ಮಾರ್ಕ್ಸ್ ಹೋಗೈತಿ. ನಾನು ಬಿಡಿಸಿದ್ದು ಗ್ರೂಪ್ ಡಿ ಐತಿಲ್ಲ. ಗ್ರೂಪ್ ಡಿ ಎಕ್ಸಾಮ್ 2025 ಡಿಸೆಂಬರ್ 1ನೇ ಶಿಫ್ಟ್. ಡಿಸೆಂಬರ್ 1ನೇ ತಾರೀಕಿಗೆ 2ನೇ ಶಿಫ್ಟ್ ಇತ್ತು ನಂದು, ಸೆಕೆಂಡ್ ಶಿಫ್ಟ್. ನಾನು 30ರೊಳಗೆ 28 ಬಿಡಿಸೀನಿ. 28ರಾಗ 21ನೇದು, ಅದ್ರಾಗ 30ರಾಗ ಒಂದು ಇದ್ರೊಳಗೆ ತಪ್ಪಾಗೈತಿ. ನಂದು ಇದ್ರೊಳಗೆ ಒಂದು ತಪ್ಪಾಗೈತಿ. ಸೊ ಇದು ಮೋಸ್ಟ್ ಈಸಿ ಇರ್ತೈತಿ, ಅದನ್ನು ನಮಗೆ ತಿಳಿಯೋದಿಲ್ಲ. ಹಾಗಾಗಿ ಒಂದು ನೋಡ್ಕೋತಾ ಇದನ್ನು ಸರಿಯಾಗಿ ನೋಡ್ಕೋತೀವಿ ಅಷ್ಟೇ. ಇದಿಷ್ಟೆಲ್ಲ ಇದೇನು ವರ್ಬಲ್ ರೀಸನಿಂಗ್. ಇನ್ನು ನಾನ್ ವರ್ಬಲ್ ರೀಸನಿಂಗ್ ಒಳಗೆ ಯಾವ್ಯಾವ ಬರ್ತಾವೆ ಇಲ್ಲಿ? ನಾನ್ ವರ್ಬಲ್ ರೀಸನಿಂಗ್ಗಳು ಮತ್ತೆ 2 ಪ್ರಕಾರಗಳು ಬರ್ತಾವೆ. ಯಾವುದು? ಲಾಜಿಕಲ್ ರೀಸನಿಂಗ್. ಲಾಜಿಕಲ್ ರೀಸನಿಂಗ್ ಅಂತಂದು ಮತ್ತೊಂದು ಪ್ರಕಾರ ಬರ್ತದೆ. ಇನ್ನೊಂದು ಇದು ಲಾಜಿಕಲ್ ರೀಸನಿಂಗ್ ಆದರೆ ಇನ್ನು ಡೈಗ್ರಾಮ್ ರಿಲೇಟೆಡ್ಗಳು ಬರ್ತಾವೆ. ಈ ಲಾಜಿಕಲ್ ರೀಸನಿಂಗ್ ಒಳಗೆ ಯಾವ್ಯಾವ ಬರ್ತಾವೆ? ಸ್ಟೇಟ್ಮೆಂಟ್ ಅಗ್ರಿಮೆಂಟ್, ಆನಂತರ ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಆಯ್ತಾ. ಸ್ಟೇಟ್ಮೆಂಟ್ ಅಜಂಪ್ಷನ್, ಆನಂತರ ಡಿಸಿಷನ್ ಮೇಕಿಂಗ್, ಆಯಿತು. ಆಮೇಲೆ ಡಾಟಾ ಸಫಿಷಿಯನ್ಸಿ, ಆಯ್ತಾ. ಇನ್ನೊಂದು ಯಾವುದು ಚಾಪ್ಟರ್ ಬರ್ತದೆ ಅಂದ್ರೆ ಇನ್ನೊಂದು 2 ಏನು ಬರ್ತಾವೆ. ಡಾಟಾ ಸಫಿಷಿಯನ್ಸಿ ಒಟ್ಟು ಸೆಂಟ್ರಲ್ ರೈಲ್ವೆ ಗ್ರೂಪ್ ಡಿ, ರೈಲ್ವೆಗೆ ಮೋಸ್ಟ್ ಇಂಪಾರ್ಟೆಂಟ್. ರೈಲ್ವೆಗೂ ಹೆಚ್ಚು ಇಂಪಾರ್ಟೆಂಟ್ ಕೇಳ್ತಾರೆ. ಇದ್ರೊಳಗಿನೇ ಕೇಳ್ತಾರೆ ಅತಿ ಹೆಚ್ಚಾಗಿ. ಇದು ಲಾಜಿಕಲ್ ರೀಸನಿಂಗ್. ಇನ್ನು ಇದಾದ ನಂತರ ಯಾವುದಾದ ಡೈಗ್ರಾಮ್ ರಿಲೇಟೆಡ್ಗಳು ಚಾಪ್ಟರ್ಗಳು ಬರ್ತಾವೆ. ಯಾವ ಡೈಗ್ರಾಮ್ ರಿಲೇಟೆಡ್ ಚಾಪ್ಟರ್ ಅಪ್ಪ ಅಂತಂದ್ರೆ ಮಿರರ್ ಇಮೇಜ್, ವಾಟರ್ ಇಮೇಜ್. ಮಿರರ್ ಇಮೇಜ್ ಆ್ಯಂಡ್ ವಾಟರ್ ಇಮೇಜ್. ಇವೇ ಅಲ್ಫಾಬೆಟ್ ನಮ್ಮದು. ಇದು ಮಿರರ್ ಇಮೇಜ್, ಈ ಅಲ್ಫಾಬೆಟ್ ಇರ್ತಾವಲ್ಲ, ಇವುಗಳನ್ನು ಹಿಂಗೆ ಹೊಳಿಸಿದ್ರೆ ಅವು ಯಾವ ಥರ ಹೊಳತಾವೆ. ಒಂದು ಮಿರರ್ ಇಮೇಜ್ ಅಂದರೆ ಇದು ನೀರಿಂದು, ವಾಟರ್ ಇಮೇಜ್ ಅಂದರೆ ಕನ್ನಡಿ. ಇವೇ ಒಂದು ಕನ್ನಡಿ, ಒಂದು ನೀರಿನಾಗ ಯಾವ ಥರ ಹಿಂದೆ ಮುಂದೆ ಹಾಕವ ಅನ್ನೋದು ಈ ಮಿರರ್ ಇಮೇಜ್, ವಾಟರ್ ಇಮೇಜ್. ನಿಮ್ಮ ಪೇಪರ್ ಕಟ್ಟಿಂಗ್ ಆ್ಯಂಡ್ ಫೋಲ್ಡರ್. ಇದೊಂದು ಚಾಪ್ಟರ್ ಇರುತ್ತೆ. ಪೇಪರ್ ಕಟ್ಟಿಂಗ್ ಆ್ಯಂಡ್ ಫೋಲ್ಡರ್. ಒಂದು ಪೇಪರ್ನಾಗ ಮಡಚಿ ಈ ಥರ ಮಡಚಿ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ. ಆ ಡೈರೆಕ್ಟ್ಸ್ ಪ್ರಕಾರ ಬಿಚ್ಕೋತ ಹೋಗೋದು. ಒಂದು ಲಾಸ್ಟಿಗೆ ಒಂದು ಸಣ್ಣ ಬಾಕ್ಸ್ ಇರ್ತೈತಿ. ಆ ಬಾಕ್ಸ್ನಾಗ ಇಲ್ಲಿ ಸ್ಟಾರ್ ಮಾರ್ಕರ್ ಏನ್ರಿ ಕೊಟ್ಟಿರ್ತಾರೆ, ಅವ್ರು ಹೆಂಗೆ ಮಾರ್ಕ್ ಕೊಟ್ಟಿರ್ತಾರೆ ಹಂಗೆ ಬಿಚ್ಕೋತ ಹೋಗೋದು. ಲಾಸ್ಟಿಗೆ ದೊಡ್ಡ ಪೇಜ್ನಾಗ ಯಾವ ರೀತಿಯಾದ ಚಿತ್ರ ಇರ್ತೈತೆ ಎಂದು ಅಲ್ಲಿ ಆಪ್ಷನ್ಸ್ ಇರ್ತದೆ, ಅದು ಆಪ್ಷನ್ಸ್ ನೋಡಿ ಹಾಕಿಬಿಡೋದು. ಈ ರೀತಿಯಾದ ಕ್ವಶನ್ಗಳು ಇರ್ತವೆ. ಇನ್ನು ವೆನ್ ಡೈಗ್ರಾಮ್. ಅಂದ್ರೆ ಒಂದು ಯಾವುದೇ ವೆನ್ ಡೈಗ್ರಾಮ ಹಿಂಗಿರ್ತಾವೆ ನೋಡ್ರಿ. ಒಂದು ಕುಟುಂಬದಲ್ಲಿ ಕುಟುಂಬ, ತಂದೆ, ತಾಯಿ, ಈ ರೀತಿಯಾಗಿ
ಕ್ವಶನ್ ಇರ್ತವೆ. ಅವೆಲ್ಲ ಯಾವುದಕ್ಕೆ ಸಂಬಂಧವಾಗಿರ್ತವೆ ಎಂಬುದನ್ನು ಈ ಇವೆಂಟ್ ಡಯಾಗ್ರಾಮ್ನ ಮೂಲಕ ತಿಳಿಸ್ಕೊಡ್ಬೇಕು. ಈ ಇವೆಂಟ್ ಡಯಾಗ್ರಾಮು ಆಪ್ಷನ್ಸ್ನಾಗಿರ್ತವೆ. ಇವು ಯಾವ ರೀತಿಯಾಗಿ ನೀವು ಚಿತ್ರ ಗುರುತಿಸಿ ಅಲ್ಲಿ ಆಪ್ಷನ್ಸ್ ಸರಿಯಾದ ಇವೆಂಟ್ ಡಯಾಗ್ರಾಮ್ನ ಆರಿಸ್ಬೇಕು. ಆನಂತರ ಎಮಿಡಿಯೇಟ್ ಫಿಗರ್ ಇರ್ತವೆ. ಎಮಿಡಿಯೇಟ್ ಫಿಗರ್ ಅಂದ್ರೆ ಮುಚ್ಚಿ ಹೋಗಿರುವಂಥ ಇಮಿಡಿಯೇಟ್ ಫಿಗರ್. ಒಂದು ದೊಡ್ಡದೊಂದು ಅಡ್ಡ ಒಂದು ಚಿತ್ರ ಕೊಟ್ಟಿರ್ತಾರೆ. ಆ ಚಿತ್ರ ಒಳಗೆ ಯಾವುದೇ ಒಂದು ಟ್ರ್ಯಾಂಗಲ್, ರೆಕ್ಟ್ಯಾಂಗಲ್ ಇದಿರ್ತೈತಿ. ಆ ಕೆಳಗಿನ ಆಪ್ಷನ್ಸ್ ಒಳಗೆ ಯಾವ ರೆಕ್ಟ್ಯಾಂಗಲ್ ಯಾವ ಚಿತ್ರ ಒಳಗೆ ಬರ್ತೈತಿ, ಯಾವ ಚಿತ್ರ ಒಳಗೆ ಬರುವುದಿಲ್ಲ, ಯಾವ ಚಿತ್ರ ಒಳಗೆ ಬರ್ತೈತಿ ಅದನ್ನು ರೈಟ್ ಹಾಕೋದು, ಯಾವ ಚಿತ್ರ ಒಳಗೆ ಬರುವುದಿಲ್ಲ ಅದರ ರಾಂಗ್ ಹಾಕೋದು. ಆನಂತರ ಇನ್ನೊಂದು ಯಾವುದಪ್ಪ, ಫಿಗರ್ ಸೀರೀಸ್. ಫಿಗರ್ ಸೀರೀಸ್ ಅಂದ್ರೆ ಒಂದು ದೊಡ್ಡದು ಚಿತ್ರ ಕೊಟ್ಟಿರ್ತಾರೆ. ಆ ಚಿತ್ರ ಒಳಗಿಂದೇ 4 ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಆ 4 ಆಪ್ಷನ್ಸ್ ಒಳಗೆ ಯಾವುದು ಆಪ್ಷನ್ಸ್ ನೀವು ಕರೆಕ್ಟಾಗಿ ಗುರುತಿಸಿ ಇನ್ನು ಕೆಳಗಿನ 4 ಆಪ್ಷನ್ಸ್ ಹಾಕಿದ್ರಿ ಅದರೊಳಗೆ ಅಂದ್ರೆ ನೀವು ನವೋದಯ, ಮೊರಾರ್ಜಿ ದೇಸಾಯಿ ಒಳಗೆ ಬರ್ಯಾಕೆ ಹೋದಾಕ್ರ ಈ ಬುಕ್ಕಿನ ಮೇಲಿಂದು ಪೇಪರ್ ತೆಗೆದು ಅಲ್ಲಿ ಬುಕ್ಕಿನ ಮೇಲಿಂದ ಹಿಂಗೆ ಪೇಪರ್ ತೆಗೆದು ಕಿಶನ್ ಅಲ್ಲಿ ಅಂಟಿಸಿ ಪೆನ್ನಿಲೆ ತಿದ್ದಿ ಅದನ್ನು ತಂದು ಕೆಳಗಿನ ಆಪ್ಷನ್ಸ್ ಒಳಗೆ ಜೋಡಿಸಿ ರೈಟ್ ಹಾಕ್ತಿದ್ರಲ್ಲ, ಅದೇ ರೀತಿಯ ಪ್ರಕಾರಗಳು ಈ ಫಿಗರ್ ಸೀರೀಸ್ ಒಳಗೆ ಬರ್ತಾವೆ. ಇದು ಟೋಟಲ್ ಇದು ಅಷ್ಟು. ಇನ್ನೊಂದು ಬರ್ತಾವೆ ಹಾಗೆ, ಇನ್ನೊಂದು ಚಾಪ್ಟರ್ಗಳು ಬರ್ತಾವೆ. ಕ್ಯೂಬ್ ಆ್ಯಂಡ್ ಕೀಬೋರ್ಡ್ ಬರ್ತೈತಿ. ಇನ್ನೊಂದು 7 ಚಾಪ್ಟರ್ ಬರ್ತಾವೆ. ಅವು ಹೆಚ್ಚು ಕೇಳೋದಿಲ್ಲ. ಅವು CGL, CHSL ಇಂಥವು ದೊಡ್ಡ ಅತಿ ಕಾಂಪಿಟೇಷನ್ ಇರುವ ಅತಿ ಹೈಯೆಸ್ಟ್ ಸ್ಯಾಲ್ರಿ ಪೇ ಇರುವಂಥ ಎಕ್ಸಾಮ್ಗಳಿಗೆ ಕೇಳ್ತಾರೆ. ಈ ಗ್ರೂಪ್ ಡಿ, ರೈಲ್ವೆ, ALP, ಟೆಕ್ನಿಷಿಯನ್, NTPC ಅಂಡರ್ ಗ್ರ್ಯಾಜುಯೇಟ್ ಕೇಳೋದಿಲ್ಲ, ಗ್ರ್ಯಾಜುಯೇಟ್ ಲೆವೆಲಿಗೆ ಕೇಳ್ತಾರೆ. ಸೊ ಇದು ಸಂಪೂರ್ಣವಾದ ರೀಸನಿಂಗ್ನ ಸಿಲೆಬಸ್. ಇಲ್ಲಿ ರೀಸನಿಂಗ್ ಒಳಗೆ ಒಂದೊಂದು ಚಾಪ್ಟರ್ ಒಳಗೆ ಹೆಚ್ಚಿರ್ತಾವೆ. ಅಂದ್ರೆ ಗ್ರೂಪ್ ಡಿ ಒಳಗೆ ರೀಸನಿಂಗ್ 30 ಮಾರ್ಕ್ಸ್ ಇರ್ತಾವೆ. 30 ಮಾರ್ಕ್ಸ್ 30 ಕ್ವಶನ್. NTPC 35 ಇರ್ತಾವೆ. NTPC 35 ಇರ್ತಾವೆ. Tier 1, Tier 2 ಅಥವಾ CBT 1, CBT 2 ಎರಡಕ್ಕರೊಳಗೂ 35 ಇರ್ತಾವೆ. ಆನಂತರ ALP ಒಳಗೂ 35 ಇರ್ತಾವೆ. 35 ಮಾರ್ಕ್ಸ್ 35 ಕ್ವಶನ್. 35 ಮಾರ್ಕ್ಸ್ 35 ಕ್ವಶನ್. ಇದೇ ರೀತಿ ಇರ್ಬೇಕಾದ್ರೆ SSC ಒಳಗೆ ಎಷ್ಟು ಇರ್ತಾವಪ್ಪ ಅಂದ್ರೆ 20 ಕ್ವಶನ್ ಇರ್ತಾವೆ. MTSಗೆ 20 ಇರ್ತಾವೆ. ಆನಂತರ CHSLಗೆ 25, CHSLಗೆ 25 ಇರ್ತಾವೆ. ನನಗಂತ ಪರಿ ಗೊತ್ತಿಲ್ಲ. 25ರಿಂದ 20 ಇರ್ತಾವೆ. ಆನಂತರ CHSLಗೂ ಸೇಮ್ ಇರ್ತಾವೆ. ಈ ರೀತಿಯಾದ ಈ ರೀಸನಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ಗಳನ್ನು ಈಗ ಸುವಿಸ್ತಾರವಾಗಿ ನೋಡಿದ್ದೇವೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ, ನಾನು ಹೇಳೋದು ನಿಮಗೆ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಯವರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ಕೊಳ್ತಾ, ಈ ವಿಡಿಯೋನ ಯಾವ ರೀತಿ ಮಾಡಿದ್ದೀನಿ ಎಂಬುದನ್ನು ನೀವು ಕಮೆಂಟ್ನ ಮೂಲಕ ನನಗೊಂದು ಸ್ವಲ್ಪ ಹೇಳಿದ್ರೆ ಚಲೋ ಆಕೈತಿ. ನಾ ಯಾವ ರೀತಿ ಹೇಳ್ತೀನಿ, ಚಲೋ ಹೇಳ್ತೀನೋ ಏನು ಹೊಲಸು ಹೇಳ್ತೀನೋ ಏನೇ ಇರಲಿ ಒಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ಕೊತಾ ಧನ್ಯವಾದಗಳನ್ನು ಹೇಳುತ್ತೇನೆ.